ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವಿಡಿಯೋದಲ್ಲಿ ನೀವು ನನ್ನ ಕಂಪ್ಲೀಟ್ ಪ್ರತಿದಿನ ಹೇಗೆ ನಂದು ರುಟೀನ್ ಇರುತ್ತೆ ಅಂತ ನೋಡ್ಬೋದು. ಸೊ ಬೆಳಗ್ಗೆಯಿಂದ ರಾತ್ರಿ ಮಲ್ಗೋವರ್ಗುನು. ಸೊ ಬನ್ನಿ ನೋಡೋಣ ನನ್ನ ರುಟೀನ್ ಹೇಗಿರುತ್ತೆ ಅಂತ. ಫಸ್ಟ್ ಆಫ್ ಆಲ್, ಆಸ್ ಅ ಮಾಮ್ ಆಗಿ, ಆಸ್ ಅ ಯೂಟ್ಯೂಬರ್ ಆಗಿ, ಆಸ್ ಅ ವರ್ಕಿಂಗ್ ವುಮೆನ್ ಆಗಿ, ಸೊ ನನ್ನ ರುಟೀನ್ ಹೀಗಿರುತ್ತೆ. ಸೊ ಬೆಳಗ್ಗೆ ನಾನು ಒಂದು 5:45 to 6 o'clock ಈ ಮಧ್ಯದಲ್ಲಿ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ತೀನಿ. ಸೊ ಇನ್ನು ಪ್ರಕುಲ್ ಮಲ್ಕೊಂಡಿದ್ದಾನೆ. ಅಪ್ಪ ಅಮ್ಮ ಕೂಡ ಅಷ್ಟೊತ್ತಿಗೆ ಎದ್ದೊಳ್ತಾರೆ. ಆಸುಪಾಸು ಮಿಂಚು ನನ್ ಜೊತೆಗೆ ಎದ್ದೊಳ್ತಾರೆ. ಇನ್ನ ಎದ್ದ ತಕ್ಷಣನೇ ಮಾಡೋದು ಫ್ರೆಶನ್ ಅಪ್. ಸೊ ಫ್ರೆಶನ್ ಅಪ್ ಆಗ್ಬಿಟ್ಟು ಆಮೇಲೆ ಕಿಚನಿಗೆ ಹೋಗ್ತೀನಿ. ಸೊ ಹಿಂದಿನ ದಿನಾನೇ ಪ್ಲಾನ್ ಮಾಡ್ಕೊಂಡಿರ್ತೀನಿ, ನಾನು ಏನ್ ಅಡಿಗೆ ಮಾಡ್ಬೇಕು, ಬೆಳಗ್ಗೆ ಏನ್ ತಿಂಡಿ ಮಾಡ್ಬೇಕು, ಮಧ್ಯಾಹ್ನಕ್ಕೆ ಏನ್ ಸಾಂಬಾರ್ ಮಾಡಿಟ್ಟು ಹೋಗ್ಬೇಕು. ಸೊ ಬಾಕ್ಸಿಗೆಲ್ಲ ಏನೇನ್ ಫ್ರೂಟ್ಸು, ಸ್ನಾಕ್ಸ್ ಈ ತರದ್ ಕಳಿಸ್ಬೇಕು ಅಂತ ನೆನ್ನೆನೆ ಯೋಚನೆ ಮಾಡ್ಕೊಂಡಿರ್ತೀನಿ. ಅವಾಗ ಬೆಳಗ್ಗೆ ಎದ್ದಾಗ ನಮ್ಗೆ ಈಸಿ ಆಗಿ ಆಗುತ್ತೆ. ಇನ್ನ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿ ನೀರು ಇಟ್ಬಿಡ್ತೀನಿ, ಹಾಗೆ ಹಾಲು ಕಾಯಿಸೋದಿಕ್ಕೆ ಕೂಡ ಇಟ್ಬಿಡ್ತೀನಿ. ಹಾಗೆ ತುಳಸಿ ನೀರು ಕೂಡ ಪ್ರತಿದಿನ ನಂದು ಡೈಲಿ ರೊಟೀನ್ ಆಗಿರತ್ತೆ. ತುಳಸಿನ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರ್ನ ಕುಡಿತೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನು ನೀರ್ನ ಬಿಸಿ ಮಾಡೋದಿಕ್ಕೆ ಇಡ್ತೀನಿ. ಬಿಸಿ ಆಗೋಷ್ಟ್ರೊಳಗೆ ನಾನೇನಾದ್ರೂ ಈರುಳ್ಳಿ ಕಟ್ ಮಾಡ್ಕೊಳ್ಳೋದು, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋದು, ಈ ತರದ್ದೆಲ್ಲ ಅಡಿಗೆ ತಿಂಡಿಗೆ ಎಲ್ಲಾನು ರೆಡಿ ಮಾಡ್ಕೊಳ್ತೀನಿ ನಾನು. ಸೊ ರಾತ್ರಿನೇ ಚೋಳೆ ನೆನ್ಸಿಟ್ಟಿದ್ದೆ, ಚಪಾತಿಗೆ ಚೋಳೆನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಹಂಗಾಗಿ ಚೋಳೆನ ನೆನ್ಸಿಟ್ಟಿದ್ದೆ. ಈಗ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಸೊ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನಾನು ಯಾವುದೇ ರೆಸಿಪಿನ ತೋರಿಸ್ತಿಲ್ಲ, ಏನಕ್ಕಂದ್ರೆ ಈ ವಿಡಿಯೋ ಫುಲ್ಲು ನಂದು ರೊಟೀನ್ ಆಗಿರುತ್ತೆ. ಹಾಗಾಗಿ ಇನ್ನ ಚಪಾತಿ ಹಿಟ್ಟು ಕೂಡ ಕಲ್ಸ್ಕೊಂಡೆ. ಅಪ್ಪ ಚೋಳೆ ತಿನ್ನಲ್ಲ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಸಾಂಬಾರ್ ಆಗೋ ತರ ಮತ್ತೆ ಚಪಾತಿಗೆ ಮೊಸಪ್ಪು ಆಗೋ ತರ, ಎರಡಕ್ಕೂ ಸಾಂಬಾರು ಪ್ಲಸ್ ತಿಂಡಿಗೆ ಎರಡಕ್ಕೂ ಆಗೋ ತರ ನಾನು ಮೊಸಪ್ಪನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಮೊಸಪ್ಪಿಗೆ ಎಲ್ಲಾನು ಹಾಕಿ ಇಟ್ಟಿದ್ದೀನಿ. ಸೊ ಇದನ್ನು ಕೂಡ ಬೇಯಿಸ್ಕೋಬೇಕು ಚೆನ್ನಾಗಿ. ಸೊ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ವಿಸಿಲ್ ಇಲ್ಲ 2 ವಿಸಿಲ್ ಬಂದ್ರೆ ಸಾಕು. ಅದನ್ನ ಮಸದ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಮುಗೀತು. ಇನ್ನ ತುಳಸಿ ನೀರು ಪ್ರತಿದಿನ ನಾನು ಏನೇ ಮಿಸ್ ಮಾಡೋದ್ರುನು ತುಳಸಿ ನೀರು ಮಾತ್ರ ಮಿಸ್ ಮಾಡೋದೇ ಇಲ್ಲ. ಏನಕ್ಕಂದ್ರೆ ತುಂಬಾನೇ ಮೆಡಿಸಿನ್ ಪ್ರಾಪರ್ಟೀಸ್ ಇರುತ್ತೆ. ನಮ್ಮ ಹೆಲ್ತ್ಗೆ, ಇಮ್ಯುನಿಟಿ ಸಿಸ್ಟಮ್ಗೆ ತುಂಬಾನೇ ಒಳ್ಳೇದು. ಅಂಡ್ ಕೋಲ್ಡ್ ಕಫಗಂತೂ ಸಖತ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ನನ್ಗೆ ಕೋಲ್ಡ್ ಕಾಫ್ ಇವಾಗ ಆಗೋದೇ ಇಲ್ಲ, ಅಂದ್ರೆ ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ಅಂಡ್ ಇವಾಗ ವಿಂಟರ್ ಸೀಸನ್ ಬೇರೆ ಅಲ್ವಾ. ಸೊ ಈ ವಿಂಟರ್ ಸೀಸನ್ ಅಲ್ಲಿ ಒಳ್ಳೆ ತುಳಸಿ ನೀರು ಅಂತಾನೆ ಹೇಳ್ಬೋದು. ಅಂಡ್ ಹಾಗೆ ಇದನ್ನು ಕೂಡ ಮಿಸ್ ಮಾಡಲ್ಲ, ಏನು ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ. ಸೊ ಬೆಟ್ಟದ ನೆಲ್ಲಿಕಾಯಿ ತಿಂದ್ರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಹೇರ್ ಫಾಲ್ಗೆ ಒಂದ್ ಹೇಳ್ ಮಾಡಿಸ್ದಂಗೆ ಅಂತಾನೆ ಹೇಳ್ಬೋದು. ಹೇರ್ ಫಾಲ್ ತುಂಬಾ ಕಡಿಮೆ ಆಗುತ್ತೆ. ಈ ವಿಂಟರ್ ಅಲ್ಲಿ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರತಿದಿನ ತಿಂದು ನೋಡಿ, ನಿಮ್ಗೆ ಗ್ರಾಜುವಲ್ ರಿಸಲ್ಟ್ಸ್ ಗೊತ್ತಾಗುತ್ತೆ. ಅಂಡ್ ಇಲ್ಲಿ ಚೋಳೆ ಮಸಾಲೆ ಮಾಡೋದಿಕ್ಕೆ ಎಲ್ಲಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಪ್ರತಿದಿನ ನಾನು ನೀರ್ ಮಜ್ಜಿಗೆನ ಕುಡಿತೀನಿ. ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗಿದೆ ಅಂತ ಕೇಳ್ತೀರಾ. ಸೊ ಇದ್ರ ಹಿಂದೆ ಏನಪ್ಪಾ ಅಂದ್ರೆ ಚೆನ್ನಾಗಿ ನೀರ್ ಕುಡಿತೀನಿ, ಹಾಗೆ ನೀರ್ ಮಜ್ಜಿಗೆನ ಕುಡಿತೀನಿ. ಸೊ ಇದೇ ನನ್ನ ಸೀಕ್ರೆಟ್. ನೀರಂತೂ ಚೆನ್ನಾಗಿ ಕುಡಿತೀನಿ, ಹಾಟ್ ಬಿಸಿ ಮಾಡ್ಕೊಂಡು ಅದನ್ನ ವಾರ್ಮ್ ವಾಟರ್ ಆಗಿ ಕುಡಿತೀನಿ. ಇನ್ನ ಪ್ರಕುಲ್ಗೆ ಪೀರಿಯಾಡಿಕ್ ಟೆಸ್ಟ್ ನಡೀತಿದೆ, ಹಾಗಾಗಿ ಓದ್ಕೋತಿದ್ದಾನೆ. ಬೆಳಗ್ಗೆ ಒಂದ್ ½ ನಾನು ಓದಿಸ್ತೀನಿ, ಟೆಸ್ಟ್ಗಳು ಏನಾದ್ರು ಎಕ್ಸಾಮ್ಸ್ ಇದ್ದಾಗ. ಸೊ ರಾತ್ರಿನೂ ಓದ್ಕೊಂಡಿರ್ತಾನೆ, ಬೆಳಗ್ಗೆ ಓದ್ಕೊಂಡಾಗ ತುಂಬಾನೇ ಮೈಂಡ್ಗೆ ಅದು ಸೆಟ್ ಆಗಿ ಹೋಗ್ಬಿಡುತ್ತೆ ಮೈಂಡ್ ಅಲ್ಲಿ. ಇಲ್ಲಿ ಚೋಳೆ ಮಸಾಲ ಕೂಡ ರೆಡಿ ಆಗ್ತಿದೆ, ತುಂಬಾನೇ ಈಸಿ. ನೆಕ್ಸ್ಟ್ ಬ್ಲಾಗ್ ನಲ್ಲಿ ನಾನು ರೆಸಿಪಿನ ಶೇರ್ ಮಾಡ್ಕೋತೀನಿ. ಇದು ನನ್ನ ರುಟೀನ್ ಆಗಿರುತ್ತೆ, ಹಾಗಾಗಿ ಯಾವುದೇ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇಲ್ಲ. ಪೂರಿಗೆ, ಚಪಾತಿಗೆ ಸಖತ್ತಾಗಿರುತ್ತೆ. ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಗಟ್ಟಿ ಆದಾಗ ಗ್ರೇವಿ ಚೆನ್ನಾಗಾಗುತ್ತೆ, ಅಲ್ಲಿವರೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಸ್ವಲ್ಪ ಚಪಾತಿ ಬಾಕ್ಸ್ ಗಳಿಗೆ ಹಾಕ್ತಾ ಇದೀನಿ, ನನ್ಗೆ ಲಶಿಕಾಗೆ ಪ್ರಕುಲ್ಗೆ. ಬಾಕ್ಸ್ಗೆ ಏನಿದೆ ನಾನು ಅದನ್ನ ಮಾಡ್ಕೊಂಡು ನಾನು ಫ್ರೆಶನ್ ಅಪ್ ಆಗೋಕ್ ಹೋಗ್ತೀನಿ. ಆಮೇಲೆ ನಮ್ಮ ಅಮ್ಮ ಬಿಸಿ ಬಿಸಿದು ಚಪಾತಿ ಮಾಡ್ಕೊಡ್ತಾರೆ ತಿನ್ನೋದಿಕ್ಕೆ ಮನೇಲೇನೆ. ಸೊ ಚಪಾತಿ ಚೋಳೆ ಮಾಡಿಸ್ದಂಗಿರುತ್ತೆ. ಹಾಗಾಗಿ ಪ್ರಕುಲ್ ಯಾವಾಗ್ಲೂ ಕೇಳ್ತಿರ್ತಾನೆ, ಮಾಡ್ಕೊಡು ಮಾಡ್ಕೊಡು ಚೋಳೆ ಮಸಾಲೆ ಅಂತ. ಮಸಾಲೆ ಎಲ್ಲ ಮೈಲ್ಡ್ ಆಗಿ ಹಾಕ್ಬಿಟ್ಟು, ಈ ಚೋಳೆ ಮಸಾಲೆ ಎಲ್ಲ ಆಚೆ ಸಿಗತ್ತೆ, ಅದ್ರ ಬದಲು ಮನೇಲಿರೋದನ್ನೇ ಹಾಕೊಂಡು ಮಾಡ್ಕೋಬಹುದು, ಅದೇ ಟೇಸ್ಟ್ ಇರುತ್ತೆ. ನಾನು ಅದು ರೆಸಿಪಿನ ನಾನು ತೋರಿಸ್ತೀನಿ. ಇನ್ನು ವರ್ಕಿಂಗ್ ವುಮೆನ್ ಮನೆ ಪ್ಲಸ್ ಮಾಮ್ ಆಗಿದ್ರೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅರ್ಧ ಗಂಟೆಲಿ ಈ ಕೆಲಸ ಮುಗಿಸ್ಬೇಕು, ಅರ್ಧ ಗಂಟೆಲಿ ನಂದು ಇದನ್ನ ಮುಗಿಸ್ಕೋಬೇಕು ಅಂತ ನೀವು ಲಿಸ್ಟ್ ಹಾಕೋಬೇಕು. ಬೆಳಗ್ಗೆ ನಾನು ಈ ಅರ್ಧ ಗಂಟೆಲಿ ತಿಂಡಿ ಮುಗಿಸ್ಬೇಕು, ಈ ಅರ್ಧ ಗಂಟೆಲಿ ಸಾಂಬಾರ್ ಮುಗಿಸ್ಬೇಕು, ಇಲ್ಲ ಬೇರೆ ಕೆಲಸಗಳು ಏನಾದ್ರು ಇದ್ರೆ ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಆ ತರ ಮಾಡ್ಕೊಂಡಾಗ ತುಂಬಾನೇ ಈಸಿ ಆಗುತ್ತೆ. ನಾನು ಅಷ್ಟೇ ಆ ತರ ಲಿಸ್ಟ್ ಮಾಡ್ಕೊಂಡು 1.5 hour ಅಲ್ಲಿ ತಿಂಡಿ ಮತ್ತೆ ಸಾಂಬಾರ್ ಎಲ್ಲ ಮುಗಿಸ್ಕೋತೀನಿ. 6:15 ಸ್ಟಾರ್ಟ್ ಮಾಡಿದ್ರೆ 8 ಗಂಟೆಗೆಲ್ಲ ಆಗೋಗುತ್ತೆ, ವಿತ್ ಬಾಕ್ಸ್ಗೆ ಪ್ಯಾಕ್ ಮಾಡೋದು ಎಲ್ಲಾನು. ಇನ್ನ 8 ಗಂಟೆಗೆ ನಾನು ಫ್ರೆಶನ್ ಅಪ್ ಆಗಕ್ ಹೋಗ್ತೀನಿ. ಇದ್ರ ಜೊತೆಗೆ ಲಶಿಕಾನು ಕೂಡ ರೆಡಿ ಮಾಡಿಸ್ತೀನಿ ನಾನು. ½ hour ಅಲ್ಲಿ ನಮ್ ಇಬ್ಬರದು ಕೂಡ
ಫ್ರೆಶನ್ ಅಪ್ ಆಗೋಗುತ್ತೆ. ಇನ್ನ ಆಯಿಲ್ ಹಚ್ಕೊಂಡಿದ್ದೆ, ತುಂಬಾ ದಿನ ಆಯ್ತು ಆಯಿಲ್ ಹಚ್ಕೊಂಡಿದ್ದಾನೆ. ಒಂದ್ ದಿನ ಬಿಟ್ಬಿಡ್ತೀನಿ ಆಯಿಲ್ ಹಚ್ಕೊಂಡ್ರೆ ನಾನು. ಸೊ ಹಾಗೆ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಪೋನಿ ಒಂದ್ ಹಾಕೊಂಡ್ಬಿಟ್ಟು. ಸೊ ನೆಕ್ಸ್ಟ್ ಸ್ನಾನ ಮಾಡ್ಕೊಳ್ಳೋಣ ಅಂತ. ನನ್ಗೆ ಹಚ್ಚಿಬಿಟ್ಟು ಮತ್ತೆ ಮಾರ್ನಿಂಗ್ಗೆ ತಲೆ ಸ್ನಾನ ಮಾಡಕ್ ಇಷ್ಟ ಆಗಲ್ಲ. ಒಂದು ದಿನ 24 hours ಪೂರ್ತಿ ಬಿಟ್ರೆ ನನಗ್ ಸಮಾಧಾನ ಆಗೋದು. ಇನ್ನು ರೆಡಿ ಆಗ್ಬಿಟ್ಟು ನಾನು ಕೂಡ ತಿಂಡಿ ತಿಂದು ಆಫೀಸ್ಗೆ ಹೋಗ್ ಬರ್ತೀನಿ. ಇದಿಷ್ಟು ಬೆಳಗಿನ ರೊಟೀನ್ ಆಗಿರುತ್ತೆ ನಂದು. ಇನ್ನು ಸಂಜೆ ಬಂದೆ. ಸೊ ಸಂಜೆ ಆಫೀಸಿಂದ ಬಂದ ತಕ್ಷಣ ನಾನು ಆಯಿಲ್ ಹಚ್ಕೊಂಡಿದ್ನಲ್ಲ, ಬೆಳಗ್ಗೆ ನನ್ಗೆ ಟೈಮ್ ಇರಲ್ಲ. ಸೊ ಹಾಗಾಗಿ ಈಗ್ಲೇ ಹೆಡ್ ಬಾತ್ ಮಾಡ್ಕೊಳ್ಳೋಣ ಅಂತ ಹೆಡ್ ಬಾತ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾ ಇದೀನಿ. ಅಂಡ್ ನೆಮ್ಮದಿಯಾಗಿ ಪ್ರಶಾಂತವಾಗಿ ಮಾಡ್ಕೋಬಹುದು ಇವಾಗ. ಅಂದ್ರೆ ಇನ್ನು ತುಂಬಾ ಜನ ಕೇಳ್ತಾ ಇರ್ತೀರಾ, ನೀವ್ ಯಾವ ಕ್ರೀಮ್ ಯೂಸ್ ಮಾಡೋದು ಅಂತ. ನಾನು ಸುಮಾರು ವ್ಲಾಗ್ಸ್ ಅಲ್ಲಿ ಹೇಳಿದೀನಿ, ನಾನು ಪಾಂಡ್ಸ್ ಕ್ರೀಮ್ ಯೂಸ್ ಮಾಡ್ತೀನಿ ಅಂಡ್ ಹಾಗೆ ಪಾಂಡ್ಸ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಇದು ಆಲ್ಮೋಸ್ಟ್ 12-13 years ಇಂದಾನು ಇದೇ ಯೂಸ್ ಮಾಡ್ತಿರೋದು. ಅದಕ್ಕೆ ನನ್ನ ಸ್ಕಿನ್ ಜಾಸ್ತಿ ನಿಮ್ಗೆ ಪಿಂಪಲ್ಸ್ ಕಾಣಿಸಲ್ಲ, ಡಾರ್ಕ್ ಸ್ಪಾಟ್ಸ್. ಅಂದ್ರೆ ನಾನು ಜಂಕ್ ಕೂಡ ತಿನ್ನಲ್ಲ, ಹಾಗೆ ಮೇಂಟೈನ್ ಮಾಡ್ತೀನಿ. ಸೊ ಜಂಕ್ ಎಲ್ಲ ತಿನ್ಬಿಟ್ಟು ಪಾಂಡ್ಸ್ ಯೂಸ್ ಮಾಡಿದ್ರೆ ಹೋಗುತ್ತೆ ಅಂತ ಅಲ್ಲ, ಫುಡ್ ಅಲ್ಲೂ ಕೂಡ ಅವಾಯ್ಡ್ ಮಾಡ್ಬೇಕು. ಮತ್ತೆ ನೀರ್ ಎಷ್ಟು ಕುಡಿತೀವಿ ಅಷ್ಟು ನಮ್ಮ ಸ್ಕಿನ್ ಗ್ಲೋ ಇರುತ್ತೆ. ಪಿಂಪಲ್ಸ್, ಆಕ್ನಿ ಇವೆಲ್ಲ ಏನೂ ಆಗೋದಿಲ್ಲ. ನನ್ಗೊಂಥರ ಹೆಡ್ ಬಾತ್ ಮಾಡ್ಕೊಂಡ್ಮೇಲೆ ಫುಲ್ ರಿಲೀಫ್ ಅಂತ ಅನ್ಸ್ತು ಹಾಟ್ ವಾಟರ್ ಅಲ್ಲಿ. ಇನ್ನ ಸಂಜೆ ನಾನು ಮಾಯಿಶ್ಚರೈಸರ್ ಪ್ಲಸ್ ಲಿಪ್ ಬಾಮ್ ಹಚ್ಕೋತೀನಿ, ಹಾಗೆ ಕಾಲು ಕೈಗೆ ಮಾಮೂಲಿ ಮಾಯಿಶ್ಚರೈಸರ್ ನ ಹಚ್ಕೋತೀನಿ ಅಷ್ಟೇ. ರೊಟೀನ್ ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ ರೊಟೀನ್ ಮತ್ತೆ ಕಟ್ ಆಗುತ್ತೆ. 9 ಗಂಟೆಯಿಂದ 6 ಗಂಟೆವರೆಗೂ ಆಫೀಸಲ್ಲೇ ಆಗುತ್ತೆ. ಅಂದರೆ 5:30ಗೆ ಬರ್ತೀನಿ ಮನೆಗೆ. ಸೊ ಅಲ್ಲಿವರೆಗೂ ಆಫೀಸ್ ರೊಟೀನ್ ಇರುತ್ತೆ. ಸೊ ಆಫೀಸಲ್ಲಿ ಮಾಮೂಲಿ ಕೆಲಸ. ಅಲ್ಲಿ ಊಟ ತೊಗೊಂಡು ಹೋಗ್ತೀನಿ 1 ಟೈಮು. ಬೆಳಗ್ಗೆ ಇಲ್ಲೇ ತಿನ್ಕೊಂಡು ಹೋಗ್ತೀನಿ, ಊಟ ಮಾತ್ರ ತೊಗೊಂಡು ಹೋಗ್ತೀನಿ. ಆ್ಯಂಡ್ 11 ಗಂಟೆಗೆ ಸ್ನ್ಯಾಕ್ಸ್ ಅಂತೂ ಖಂಡಿತ ನನಗಿರಬೇಕು. ಸ್ನ್ಯಾಕ್ಸ್ ಅಂದರೆ ಜಂಕ್ ಅಲ್ಲ, ಮತ್ತು ಫ್ರೂಟ್ಸು ಇಲ್ಲಾಂದರೆ ಡ್ರೈ ಫ್ರೂಟ್ಸ್. ಆ ಥರ ಫ್ರೂಟ್ಸ್ ಅಂತೂ ಪ್ರತಿದಿನ ಮಿಸ್ ಮಾಡ್ದಲ್ಲೇ ತೊಗೊಂಡು ಹೋಗ್ತೀನಿ. ತುಂಬ ರೇರು ಈ ಬೇರೆ ಏನಾದರೂ ಕೇಕ್ ತಂದಾಗಲೇ ಕೇಕ್ ತೊಗೊಂಡು ಹೋಗೋದಿಲ್ಲ. ಅಂದರೆ ಆಲ್ಮೋಸ್ಟ್ 7 ಡೇಸು ಫ್ರೂಟ್ಸೇ ಇರುತ್ತೆ, 6 ಡೇಸು ಫ್ರೂಟ್ಸೇ ಇರುತ್ತೆ. ನೆನೆ ಫುಲ್ಲು ಆಯಿಲ್ ಹಚ್ಕೊಂಡ್ಬಿಟ್ಟಿದೆ ಇಷ್ಟೊತ್ತಲ್ಲಿ. ಒಂದಿನ ಪೂರ್ತಿ ಬಿಟ್ಟು ಈಗ ಮಾಡಿದೆ. ಬೆಳಗ್ಗೆ ಇಷ್ಟು ನಿಧಾನವಾಗಿ ನೆಮ್ಮದಿಯಾಗಿ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಬೆಳಗ್ಗೆ ಹೊತ್ತು. ಆಫೀಸ್ಗೆ ಹೋಗೋ ಹರಿಬರಿಲಿರ್ತೀನಿ. ಸೊ ಹಾಗಾಗಿ ಆಫೀಸಿಂದ ಬಂದ ತಕ್ಷಣ ತಲೆ ಸ್ನಾನ ಮಾಡಿದೆ. ನಿದ್ದೆ ಬರೋ ಥರ ಆಗ್ತಿದೆ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು. ಫುಲ್ಲು ಎಣ್ಣೆ ಇಟ್ಕೊಂಡಿದ್ನಲ್ಲ, ಎಣ್ಣೆಗೂ ತಲೆ ಸ್ನಾನಕ್ಕೂ ಸಖತ್ತಾಗಿದೆ. ಅಲ್ಲಿ ಶಿಕಾನೋ ಕೂತಿದ್ದಾಳೆ, ಸುಸು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಂಗಾಗಿ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಅಂದರೆ ಆಲ್ರೆಡಿ ಸ್ನಾನ ಮಾಡಿದ್ದಾಳೆ. ಒಂದ್ಸಲ ಸುಮ್ಮನೆ ನೀರು ಹಾಕ್ಬಿಟ್ಟು ಫ್ರೆಶ್ ಆಗಿರ್ತಾಳೆ ಅವಳು. ಸೊ ಹಾಗಾಗಿ ಇಡ್ಲಿ ಮಾಡೋಣ ಅಂತ. ಆ್ಯಂಡ್ ಪ್ರಕುಳಿಗೆ ನಾಳೆಯಿಂದ ಟೆಸ್ಟ್ ಇದೆ, ಅಂದರೆ ಪೀರಿಯಾಡಿಕ್ ಟೆಸ್ಟ್. ಅವರಿಗೆ ವೀಕ್ಲಿ ಟೆಸ್ಟು, ಯೂನಿಟ್ ಟೆಸ್ಟ್ ಅಂತ ಎಲ್ಲ ಇರುತ್ತೆ. ಆದರೂ ಪೀರಿಯಡ್ ಟೆಸ್ಟ್ ಇದೆ. ಸೊ ಅವ್ನಿಗೆ 1 hour ನಾನು ಓದಿಸ್ತೀನಿ. 1 hour ಹೋಮ್ವರ್ಕ್ ಓದಿಸೋದು ಅದೆಲ್ಲ ಮಾಡ್ತೀನಿ. ಈ ಗ್ಯಾಪಲ್ಲಿ ಅವನು ಹಂಗೆ ಬಿಡಬಾರ್ದಲ್ಲ. ಸೊ ಓದಿಸ್ತೀನಿ. ಪಕ್ಕ ಕೂತ್ಕೊಂಡ್ರೆ ಸ್ವಲ್ಪ ಭಯದಿಂದ ಓದ್ತಾರೆ. ಸೊ ಇದಿಷ್ಟು ಬೆಳಗ್ಗೆಯಿಂದ ಇಲ್ಲಿವರೆಗೂ ರೊಟೀನು, ಮತ್ತು ರಾತ್ರಿವರೆಗೂ ಕಂಪ್ಲೀಟ್ ಆಗುತ್ತೆ. ಸೊ ನನ್ನ ರೊಟೀನ್ ಹೀಗಿರುತ್ತೆ. ಸೊ ಬೇರೆಯವ್ರದ್ದೆಲ್ಲ ರೊಟೀನ್ ಚೇಂಜಸ್ ಇರುತ್ತೆ ವರ್ಕಿಂಗ್ ವುಮೆನ್ಸ್. ಸೊ ನಂದು ಹೀಗಿದೆ. ಸುಮಾರು ಜನ ಕೇಳ್ತಾ ಇದ್ದೆ ಹಿಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಹೆಂಗೋ ಹೋಗ್ತಿದೆ, ಹಿಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಎಲ್ಲನೂ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಯೆಲ್ಲೋ ಕಲರ್ ಹೂವು ಫುಲ್ ಅಗ್ಲ ಫುಲ್ ಅರಳಿದೆ. ಪಿಂಕು ಬಂದಿದೆ. 4-5 ಎಲ್ಲೋ ಹೂವು ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ, ಸಕ್ಕತ್ತಾಗಿದೆ ನೋಡಿ. ಇಷ್ಟ ಅಗಲ ಇದೆ. ಸೊ ಪ್ರಕೃಲ್ ಕ್ರಿಕೆಟ್ಗೆ ಹೋಗಿದ್ದಾನೆ, ಹೀಗೆ ಬರಬೇಕು. ಸೊ ಇಡ್ಲಿ ಅಷ್ಟೇ ಅಲ್ವಾ ಕೆಲಸ. ಸೊ ಇಡ್ಲಿದೊಂದು ಹಾಕ್ಬಿಟ್ರೆ ಅವ್ನಿಗೆ ಓದಿಸ್ಬೇಕು ಕೂತ್ಕೊಂಡು. ನಾಳೆ ಟೆಸ್ಟ್ ಇದೆ. ಇವಳಿಗೂ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಸೊ ವೀಕ್ಲಿ 2 times ಕೊಡ್ತಾರೆ. ವೀಕೆಂಡ್ ಅಂತೂ ಇದ್ದೇ ಇರುತ್ತೆ, ಫ್ರೈಡೇಸು. ಅದ್ರ ಮಧ್ಯದಲ್ಲಿ 1 ಸಲ ಕೊಡ್ತಾರೆ. ಸೊ ಅದನ್ನು ಮಾಡಿಸ್ಬೇಕು. ಇನ್ನು ನೈಟ್ ಡಿನ್ನರ್ಗೂ ಅಷ್ಟೇ ಜಾಸ್ತಿ ನಾನು ರಿಸ್ಕ್ ಎಲ್ಲ ತಗೊಳ್ಳೋದಿಲ್ಲ. ಏನಕ್ಕಂದ್ರೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ತುಂಬಾ ವೆರೈಟಿಲಿ ಮಾಡಿರ್ತೀನಿ. ಹಾಗಾಗಿ ನೈಟ್ ತುಂಬಾನೇ ಲೈಟ್ ಫುಡ್, ಚಪಾತಿ, ಉಪ್ಮಾ, ಈ ತರ ಇಡ್ಲಿ ಇಟ್ಟಿದ್ದಾಗ ಇಡ್ಲಿ, ದೋಸೆ ಇಟ್ಟಿದ್ದಾಗ ದೋಸೆ, ಈ ತರ ಲೈಟ್ ಫುಡ್ಸ್ ಲೈಟ್ ಫುಡ್ ಆಗಿ ತಿಂತೀವಿ. ಆಲ್ಮೋಸ್ಟ್ ನಾವು 8 ಗಂಟೆ ಅರೌಂಡ್ 8:15 ಒಳಗಡೆ ನಮ್ದು ಊಟ ಆಗೋಗಿರುತ್ತೆ. ಸೊ 10 ಗಂಟೆಗೆ ಮಲ್ಕೋಬೇಕು. ಅಂದ್ರೆ 10 ಗಂಟೆಗೆ ನಾವು ಊಟ ಮಾಡಿ 2 hours ಆದ್ಮೇಲೆ ಮಲ್ಕೋಬೇಕು. ಡೈಜೆಷನ್ಗೆ ನಾವು ಹೆಲ್ಪ್ ಮಾಡ್ಬೇಕು. ಊಟ ಎಲ್ಲ ಆದ್ಮೇಲೆ ಪ್ರತಿ ಸಲ ಸ್ಲೋ ವಾಕ್ ಮಾಡ್ಬೇಕು. ಇದೆಲ್ಲ ಮ್ಯಾನೇಜ್ ಮಾಡಿದಾಗ್ಲೇ ನಮ್ಮ ಬಾಡಿ ಸ್ಲಿಮ್ ಇರೋದು, ಹಾಗೆ ನಾವು ಕೂಡ ಆಕ್ಟಿವ್ ಆಗಿರೋದಕ್ಕೆ
ಒಂದಿರತ್ತೆ. ಇನ್ನು ಇಡ್ಲಿ ಇತ್ತಲ್ಲ, ಇಡ್ಲಿಗೆ ಹಾಕಿಡ್ತಾ ಇದ್ದೆ. ಸ್ವಲ್ಪ ಲಶಿಕಾಗೆ ಹೋಮ್‌ವರ್ಕ್ ಎಲ್ಲ ಕೊಟ್ಟಿದ್ರಲ್ಲ, ಮೊದ್ಲು ಅವಳಿಗೆ ಮಾಡ್ಸೋಣ ಅಂದ್ಬಿಟ್ಟು, ಸೊ ಅವಳಿಗೆ ಮಾಡಿಸ್ತಾ ಇದ್ದೆ. ಏನಿಲ್ಲ, ಅವಳಿಗೆ ಬರೀ ಕಲರಿಂಗ್ ಒಂದಿರತ್ತೆ. ಪ್ಲೇ ಹೋಮ್ ಅಲ್ವಾ, ಬರೀ ಕಲರಿಂಗ್ ಒಂದಿರತ್ತೆ. ಸ್ವಲ್ಪ ಗೈಡ್ ಮಾಡ್ಬೇಕು ಅಷ್ಟೇ. ಔಟ್‌ಲೈನ್ ಆಚೆ ಎಲ್ಲ ಹೋಗ್ದಲೆ ಗೈಡ್ ಮಾಡಿದ್ರೆ, ಒಂದೊಂದ್ಸತಿ ಅಮ್ಮ ಕೈ ನೋಯ್ತಿದೆ ಅಂತಾಳೆ. ಆವಾಗ ನಾನೇ ಕೈ ಹಿಡ್ಸ್ಕೊಂಡ್ ಮಾಡಿಸ್ತೀನಿ ಒಂದೊಂದ್ಸಲ. ಇನ್ನು ಪುಟ್ಟು ಕೈ ಅಲ್ವಾ, ಸ್ಕ್ರಿಬ್ಲಿಂಗ್ ಕಲರಿಂಗ್ ಮಾಡ್ತಾ ಮಾಡ್ತಾ ಕೈ ನೋವು ಬಂದ್ಬಿಡುತ್ತೆ, ಜಾಸ್ತಿ ಕೊಟ್ಟಿರ್ತಾರೆ ಒಂದೊಂದ್ಸಲ. ಜಾಸ್ತಿ ಅಂದ್ರೆ ಈಗ ನಂಬರ್ಸ್ ಪ್ರಕಾರ ಕಲರಿಂಗ್ ಮಾಡಿ ಅಂತ ಹೇಳಿರ್ತಾರೆ. ಆವಾಗ ನಾನೇ ಒಂದ್ಸತಿ ಮಾಡ್ಕೊಟ್ಬಿಡ್ತೀನಿ. ಇನ್ನ ಆಲ್ಮೋಸ್ಟ್ ಎಲ್ಲ ಲಶಿಕಾನೇ ಮಾಡ್ತಾಳೆ. ಇನ್ನ ಪ್ರಕುಲ್ಗೂ ಅಷ್ಟೇ, ಓದ್ಸೋದು ಕೂಡ ನಾನು ಅವ್ನಿಗೆ 1 ಅವರ್ ಅಂತೂ ಕಂಪಲ್ಸರಿ ಅವ್ನ್ ಪಕ್ಕ ಕುತ್ಕೊಂಡು ಓದಿಸ್ತೀನಿ ನಾನು. ಸೊ ಅಷ್ಟೊತ್ತಿಗೆ ಅಡಿಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಅವಾಗ ಅಡಿಗೆ ಮುಗಿಸ್ಕೊಂಡ್ಬಿಟ್ರೆ ತಲೆನೋವಿರಲ್ಲ ನಮ್ಗೆ. ಏನಕ್ಕಂದ್ರೆ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನಾವು ಇನ್ಸ್ಟೆಂಟ್ ಆಗಿ ಎಲ್ಲಾನು ಮಾಡ್ಕೋಬೇಕಾಗತ್ತೆ. ಸೊ ಮನೇಲಿ ಇದ್ರೆ ಅದೊಂಥರ ರೊಟೀನ್ ಚೇಂಜ್ ಆಗುತ್ತೆ. ಸೊ ವರ್ಕಿಂಗ್ ವುಮೆನ್ಸ್ ಎಸ್ಪೆಷಲಿ ಸೊ ಈ ತರ. ಇನ್ನ ಯೂಟ್ಯೂಬ್ ಗೊತ್ತೇ ಇದೆ. ಸೊ ನನ್ ಕೆಲ್ಸಗಳು ಹೋಗ್ತಾ 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 ಯೂಟ್ಯೂಬ್ ಶೂಟ್ ಕೂಡ ನಡೀತಾ ಇರುತ್ತೆ. ಸೊ ಆ ತರ ಇರುತ್ತೆ. ಇನ್ನ ಎಡಿಟಿಂಗ್ ಎಲ್ಲ ನಾನು ನೈಟ್ ಮಾಡ್ಕೊಳ್ತೀನಿ. ನೈಟ್ ಒಂದ್ ಹಾಫ್ ಅನ್ ಅವರ್ಗೆ ನಂದು ಒಂದೊಂದು ವಿಡಿಯೋ ಎಲ್ಲ ಎಡಿಟಿಂಗ್ ಆಗೋಗ್ಬಿಡುತ್ತೆ. ಇನ್ನು ಕ್ವೆಶನ್ಸ್ ಹಾಕೊಡ್ತಾ ಇದ್ದೆ, ಇಂಗ್ಲಿಷ್ ಇತ್ತು. ಸೊ ಇಂಗ್ಲಿಷ್ ಅಲ್ಲಿ ಗ್ರಾಮರ್, ಬೇರೆ ಬೇರೆ ನನ್ನ ಓನ್ ಸೆಂಟೆನ್ಸ್ ಇದ್ರಲ್ಲಿ ಓನ್ ಕ್ವೆಶನ್ಸ್ ನ ಹಾಕೊಳ್ತಾ ಇದ್ದೆ. ಸೊ ಎಲ್ಲ ಮುಗೀತು, ಓದ್ಸಿದ್ದಾಯ್ತು. ಈಗ ಹೋಗಿ ಎಡಿಟಿಂಗ್ ಮಾಡ್ಬಿಟ್ಟು ಮಲ್ಕೊಳ್ಳೋ ಟೈಮು. ಎಡಿಟಿಂಗ್ಗೆ ಅಂತ ನಾನೊಂದು ಟೈಮ್ ಇಟ್ಕೊಂಡ್ಬಿಡ್ತೀನಿ, ಒಂದ್ ಅರ್ಧ ಗಂಟೆ. ಸೊ ಅಷ್ಟರಲ್ಲಿ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟೇ. ಫುಲ್ ಆರೆಂಜ್ ಲೈಟು ನಿಮಗೆ ಥರ ಕಾಣಿಸ್ತಿರ್ಬೋದು. ಬಟ್ ನನಗೆ ಈ ಲೈಟ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಬಿಕಾಸ್ ಇದು ನಮ್ಮ ಮೂಡ್ನ ತುಂಬಾ ಚೇಂಜ್ ಮಾಡುತ್ತೆ. ನೋಡಿ, ಈ ಬ್ರೈಟ್ ಲೈಟ್ ಹಾಕಿಬಿಟ್ರೆ ಏನೋ ಒಂಥರ ಅನಿಸ್ಬಿಡುತ್ತೆ. ಸೊ ಒಂಥರ ಚೆನ್ನಾಗಿರೋದಿಲ್ಲ, ಸ್ಲೀಪಿ ಮೋಡಿಗೆ ಬರೋಲ್ಲ. ಸೊ ಇದನ್ನಿದ್ದಾಗ ಇದು 0 ಕ್ಯಾಂಡಲ್ ಬಲ್ಬ್ ಅಲ್ವಾ, ಒಂಥರ ನಮ್ಮ ಮೂಡ್ನ ಚೇಂಜ್ ಮಾಡಿಬಿಡುತ್ತೆ. ಮತ್ತು ನನಗೆ ಡ್ರೆಸ್ಸಿಂಗ್ ಟೇಬಲ್ದು ಅಷ್ಟೇ, ಅದೊಂದು ಲೈಟ್ ಹಾಕ್ಕೊಂಡು ಎಲ್ಲನೂ ಆಫ್ ಮಾಡಿಬಿಟ್ಟು ಅದೊಂದು ಡ್ರೆಸ್ಸಿಂಗ್ ಟೇಬಲ್ ಲೈಟ್ ಹಾಕ್ಕೊಂಡ್ರೂ ಒಂದು ಒಳ್ಳೆ ಮೂಡ್ ಕ್ರಿಯೇಟ್ ಆಗುತ್ತೆ. ಸಕ್ಕತ್ತಾಗಿರುತ್ತೆ. ಒಂಥರ ಪೀಸ್ಫುಲ್ಲು, ಕಾಮಾಗಿ, ಸ್ಟ್ರೆಸ್ ರಿಲೀಸ್ ಆಗಿ ಒಂಥರ ಸಕ್ಕತ್ತಾಗಿರುತ್ತೆ. ನಾನು ಅದಕ್ಕೆ ಅಲ್ಲೊಂದು ಯಾವಾಗಲಾದರೂ ಎರಡನ್ನೇ ಯೂಸ್ ಮಾಡ್ತಾ ಇರ್ತೀನಿ. ತುಂಬ ರೇರ್ ಅಷ್ಟೇ ಇದು ಲೈಟ್ಸ್ ಯೂಸ್ ಮಾಡೋದು, ಏನಾದರೂ ವೀಡಿಯೋಸ್ ಮಾಡಿದಾಗ ಇಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೆ. ಸೊ ಅಷ್ಟೇ. ಈ ಥರ ಸಕ್ಕತ್ತಾಗಿರುತ್ತೆ, ಒಂಥರ ಕಾಮ್ ಫೀಲಿಂಗ್ ಕೊಡುತ್ತೆ. ಸೊ ನೋಡೋದೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೀಗಿರುತ್ತೆ. ಪ್ರತಿದಿನವೂ ರೊಟೀನ್ ಹಿಂಗೆ ಇರುತ್ತೆ. ಕೆಲವೊಂದು ಸಲ ಚೇಂಜ್ ಆಗುತ್ತೆ ಅಷ್ಟೇ. ಏನಾದರೂ ಶಾಪಿಂಗ್ ಹೋದಾಗ, ಏನಾದರೂ ಪರ್ಚೇಸ್ ಮಾಡಿದಾಗ, ವೆಜಿಟೇಬಲ್ಸ್ ತಂದಾಗ ಅವೆಲ್ಲ ಜೋಡಿಸ್ಕೊಳ್ಳೋದೆಲ್ಲ ಇರುತ್ತೆ. ಈಗ ನಾಳೆ ಬೆಳಿಗ್ಗೆಗೆ ಏನಾದರೂ ನಾನು ಕಟ್ ಮಾಡ್ಕೋಬೇಕು ಅಂದರೆ ಸೊ ನಾನು ರಾತ್ರಿನೇ ಕಟ್ ಮಾಡ್ಕೊಳ್ತೀನಿ. ಇಲ್ಲಪ್ಪ ನಾನು ಬೆಳಗ್ಗೆನೇ ಓಕೆ ಪರವಾಗಿಲ್ಲ, ಬೆಳಿಗ್ಗೆನೇ ನಾನು ಕಟ್ ಮಾಡ್ಕೊಳ್ತೀನಿ, ಅಷ್ಟೊಂದು ಕೆಲಸ ಇಲ್ಲ ಅಂದರೆ ನಾಳೆ ಬೆಳಗ್ಗೆನೇ ಕಟ್ ಮಾಡ್ಕೊಳ್ತೀನಿ. ಈಗ ವೆಜಿಟೇಬಲ್ ಸಾಂಬಾರು ಆಗಿರ್ಬೋದು, ಮತ್ತು ಈ ಬೀಟ್ರೂಟ್ ಆಗಿರ್ಬೋದು, ಅಂಥವೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಟ್ ಮಾಡೋದಕ್ಕೆ. ಕ್ಯಾಬೇಜ್ ಆಗಿರ್ಬೋದು, ಅಂಥವೆಲ್ಲ ನಾನು ರಾತ್ರಿನೇ ಕಟ್ ಮಾಡಿ ಸ್ಟೋರ್ ಮಾಡ್ಕೋತೀನಿ. ಇಲ್ಲ ನಾಳೆದು ಏನಾದರೂ ಈಸಿನಪ್ಪ, ಒಂದೇನೋ ರೈಸ್ ಐಟಮ್ ಮಾಡ್ತಾಯಿದ್ದೀನಿ ಅಂದರೆ ಈ ಮೊಸಪ್ಪು ಅಂಥವು ಸಾಂಬಾರು, ಈಸಿ ಸಾಂಬಾರು ಮಾಡ್ತಾಯಿದ್ದೀನಿ. ಬಸ್ ಸಾಂಬಾರುಗಳಂದರೆ ಚಿತ್ರಾನ್ನ ಆಗಿರ್ಬೋದು, ಏನಾದರೂ ರೈಸ್ ರೆಸಿಪೀಸ್ ಆಗಿರ್ಬೋದು, ಅದೆಲ್ಲ ಏನೂ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಬೆಳಿಗ್ಗೆನೇ ಆರಾಮಾಗಿ ಕಟ್ ಮಾಡ್ಕೊತೀನಿ. ಆ್ಯಂಡ್ ನಾಳೆ ಫ್ರೈಡೇ. ಸೊ ಫ್ರೈಡೇ ಅಂದರೆ ಆಲ್ಮೋಸ್ಟ್ ರೈಸ್ ಇದೇ ಇರುತ್ತೆ, ಬೇಗ ಮುಗೀಲಿ ಅಂತ ಕಲಶ ಇಡೋ ವಾರ. ಹಾಗಾಗಿ ನಾವು ಅಮ್ಮಂಗೆ ಸ್ವಲ್ಪ ಬೇಗ ರಿಸ್ಕ್ ಕಮ್ಮಿ ಇರಲಿ ಅಡುಗೆ ಮನೇಲಿ ಅಂದ್ಬಿಟ್ಟು ರೈಸ್ ಐಟಮ್ ಮಾಡ್ತೀನಿ ಬೇಗ. ಇಲ್ಲಾಂದರೆ ಮಿಕ್ಕಿದ ದಿನ ಚಪಾತಿ, ಇಡ್ಲಿ, ದೋಸೆ ಇಂಥವೇ ಇರುತ್ತೆ ಜಾಸ್ತಿ. ಸೊ ಹೀಗಿರುತ್ತೆ. ಇನ್ನು ಲಶಿಕಾ ಕೂಡ ಬರ್ತಾಳೆ, ಬಂದು ಮಲ್ಕೋತಾಳೆ ಇವಾಗ. ಸೊ ಸೇಮ್ ನಾನು ಇನ್ನೊಂದು 20 ನಿಮಿಷಕ್ಕೆ ಅವಳು ಎದ್ದೊಳ್ತಾಳೆ, ನನ್ನ ಜೊತೆಗೆ ಮಲ್ಕೋತಾಳೆ. ನಾನು ಎಪ್ಸೋದೇ ಬೇಡ ಅವಳಿಗೆ. ಸೊ ಇಷ್ಟೊತ್ತು ಪ್ರಕೃಲ್ಗೆ ಓದಿಸ್ಬಿಟ್ಟು ಬಂದೆ, 1 ಅವರ್ ಓದಿಸಿದ್ದೀನಿ ಚೆನ್ನಾಗಿ. ಆ್ಯಂಡ್ ಇವಾಗ ಮಲ್ಕೋತೀವಿ ನಾವು ಕೂಡ ಅಷ್ಟೇ. ವಿತಿನ್ 9:30 to 10 o'clock ಒಳಗಡೆ ಮಲ್ಕೊಂಡ್ಬಿಡ್ತೀವಿ. ಸೊ ಬೆಳಗ್ಗೆ ಒಂದು 5:45 6 ಗಂಟೆ ಒಳಗಡೆ ಎದ್ದೊಳ್ತೀನಿ. ಸೊ ಈ ಥರ ನನ್ನ ರೊಟೀನ್. ಸೊ ಹಿಂಗಿದೆ. ಹೆಕ್ಟಿಕ್ ಯಾವಾಗ ಗೊತ್ತಾ ನನಗನ್ಸೋದು, ಹೆಕ್ಟಿಕ್ ಯಾವಾಗ ಅಂದರೆ ಟೈಮ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಟೈಮ್ ಸೆಟ್ ಮಾಡ್ಕೋಬೇಕು ನೀವು ವರ್ಕಿಂಗ್ ವುಮೆನ್ಸ್ ಆದರೆ. ಈ ಅರ್ಧ ಗಂಟೆಲಿ ಈ ಕೆಲಸ ಮಾಡಬೇಕು, ಈ ಅರ್ಧ ಗಂಟೆಲಿ ಈ ಕೆಲಸ ಮಾಡಬೇಕು ಅಂತ ಟೈಮ್ ಸೆಟ್ ಮಾಡಿಕೊಂಡ್ರೆ ಎಲ್ಲನೂ ಆಗುತ್ತೆ. ಆ್ಯಂಡ್ ನನಗೆ ಹೆಕ್ಟಿಕ್ ಯಾವಾಗ ಗೊತ್ತಾ, ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀನಲ್ಲ, ಟೈಮ್ ಗಬ ಅಂತ ಓಡ್ಬಿಡುತ್ತೆ, ಟೆನ್ಷನ್ ಆಗಿಬಿಡುತ್ತೆ. ಆವಾಗ ನಾನು 9 o'clock ಅಲ್ಲಿ ಇರಬೇಕು, 9:05 ಓಕೆ, ವಿತಿನ್ 9:10 ಒಳಗೆ ಇರಬೇಕಲ್ಲಿ, 9:10 ಒಳಗೆ ಇರಬೇಕು.
ನಾಟ್ 10 o'clock 9-10 ಅದರೊಳಗೆ ಇರಬೇಕು. ಸೊ ಹಾಗಾಗಿ ನನಗೆ ಮುಟ್ಟಬೇಕಲ್ವಾ ಆಫೀಸ್ ಬೇಗ. ಒಂದು 8 ಕಿಲೋಮೀಟ್ರ್ ಇದೆ, ಅದೊಂದು ತುಂಬ ದೂರ, ಹೈವೇ ಮೇಲೆ ಹೋಗಬೇಕು. ಸೊ ಹಾಗಾಗಿ ಅದೊಂದು ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ. ಒಂದು ಚೂರು ಲೇಟ್ ಆದ್ರೂ ಸ್ನಾನಕ್ಕೆ ಲೇಟ್ ಆಗುತ್ತೆ, ತಿಂಡಿ ತಿನ್ನೋದು ಲೇಟ್ ಆಗುತ್ತೆ, ಹೋಗೋದಕ್ಕೆ ಲೇಟ್ ಆಗುತ್ತೆ. ಸೊ ದೂರ ಇರೋದ್ರಿಂದ ಸೊ ಹಾಗಾಗಿ 1 ಮಿನಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬೆಳಗ್ಗೆ. ಬೇಗ ರೆಡಿ ಆಗಬೇಕು, ಬೇಗ ತಿನ್ನಬೇಕು. ಟೈಮ್ ಇಲ್ಲ ಅಂದರೆ ಓಡಾಡಿಕೊಂಡು ತಿನ್ಕೊಂಡೇ ರೆಡಿ ಆಗ್ತಾ ಇರ್ತೀನಿ, ತಿನ್ಕೊಂಡೇ ಬಾಚ್ಕೋತಾ ಇರ್ತೀನಿ ತಲೆ. ಆ ಥರ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಟೈಮ್ ಇದ್ದರೆ ಆರಾಮಾಗಿ ಕೂತ್ಕೊಂಡು ತಿಂತೀನಿ, ಬಟ್ ತುಂಬ ಕಡಿಮೆ ಕೂತ್ಕೊಂಡು ತಿನ್ನೋದು ಬೆಳಗ್ಗೆ. ಸ್ವಲ್ಪ ನೆಮ್ಮದಿಯಾಗಿ ತಿನ್ನೋದು ಅಂದರೆ ಆಫೀಸಲ್ಲಿ ಮಧ್ಯಾಹ್ನ ಊಟ, ರಾತ್ರಿ ಊಟ ಅಷ್ಟೇ. ಬೆಳಗ್ಗೆ ಅಂತೂ ಹಿಂಗೆ ಇರುತ್ತೆ. ಸೊ ಇಷ್ಟು ನನ್ನ ರೊಟೀನ್ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸುತ್ತೆ. ಸೊ ಹೆಲ್ಪ್ಫುಲ್ ಆಗಿದ್ರೆ ಕೊಡಿ, ಪ್ಲೀಸ್ ಲೈಕ್ ಕೊಡಿ. ನಿಮ್ಮ ಲೈಕ್ಸಿಂದ ನನಗೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಈ ಥರ ಕಂಟೆಂಟು, ಈ ಥರ ವೀಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ಫುಲ್ ಆಗುತ್ತೆ. ನನಗೆ ಗೊತ್ತಾಗುತ್ತೆ, ನೀವು ಲೈಕ್ಸ್ ಮಾಡಿದಷ್ಟು ನನಗೆ ಗೊತ್ತಾಗುತ್ತೆ ನಿಮ್ಗೆ ಈ ವಿಡಿಯೋ ಎಷ್ಟು ಇಷ್ಟ ಆಗಿದೆ ಅಂತ. ನನಗೂ ನೆಕ್ಸ್ಟ್ ಫರ್ದರ್ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೈಕ್ ಮಾಡ್ತೀರಾ? ಮಾಡಿಬಿಡಿ ಬೇಗ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್ ಬಾಯ್.